ಹೋಗಿ ಅಮ್ಮಂಗೆ ಹೇಳ್ತೀನಿ. ಹ್ಞೂ ಅಮ್ಮನೇ ಸರಿ. ಮತ್ತೆ ಅಪ್ಪಯ್ಯ ಎಷ್ಟು ಸಮಜಾಯಿಸಿದ್ರು ಬೇಡ ಕಣಪ್ಪ ಬೇಡ ಕಣಪ್ಪ ಅಂತ ಎಷ್ಟು ಉಪಾಯ ಮಾಡಿದ್ರು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಂಗಿಲ್ಲ. ಹ್ಞೂ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಾಯ್ತು ಏನೋ ನನಗಂತೂ ಗೊತ್ತಾಗ್ತಿಲ್ಲ. ನನ್ನ ಜೀವಮಾನದಲ್ಲೂ ನಮ್ಮ ಅಪ್ಪ ಯಾಕೆ ಕೋಪ ಮಾಡ್ಕೊಂಡಿರೋದು, ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು ಇವತ್ತೇ ಮೊದಲು ನಾನು ನೋಡ್ತಿರೋದು. ನನಗಂತೂ ಭಯ ಆಗಂಗೆ ಆಗ್ತೈತೆ ಅತ್ಲಾಗಿ. ಹ್ಞೂ ಹಾಳಾದವನ ಅತ್ಲಾಗಿ ಅವ್ನು ಸಾವುಕಾರ ಯಾಕಾರ ಬಂದು ಏನೋ ಆ ಟೈಮಿಗೆ ಅತ್ಲಾಗಿ ಸುಮ್ಕಾರ ಇರಿಲ್ಲ ಏನಿಲ್ಲ. ಹ್ಞೂ ಮೊದಲೇ ನಮ್ಮ ಅಪ್ಪಯ್ಯ ಬೇಜಾರಲ್ಲಿತ್ತು. ಹ್ಞೂ ಮೊದಲೇ ನಮ್ಮ ಆಸ್ತಿ ಎಲ್ಲ ಒಡ್ಕೊಂಡು ತಿಂದಾರೆ ಅನ್ನೋ ಒಂದು ಕೋಪದಿಂದ ಮೊದಲೇ ಬೇಜಾರಲ್ಲಿತ್ತು. ಎಷ್ಟೊಂದು ತಾಳ್ಮೆಯಿಂದ ಇತ್ತು. ಬಂದ್ಬಿಟ್ಟು ಇಲ್ದವೆಲ್ಲ ಕ್ಯಾತೆ ತೆಗೆದ್ರೆ ಹೊಟ್ಟೆ ಉರಿಯಲ್ಲ ನಮ್ಮ ಅಪ್ಪಂಗೆ. ಹ್ಞೂ ಅದರಲ್ಲೂ ನಮ್ಮ ಅಪ್ಪ ಹಿಂಗೆ ಹೇಳ್ದಲ್ಲೇ ಸೀದಾ ಬಂದ್ಬಿಟ್ಟು ನನ್ನ ಮೇಲೆ ಹೇಳ್ತಿತ್ತು, ನನ್ನ ಮೇಲೆ ಜೋರು ಮಾಡ್ತಿತ್ತು. ಅದಕ್ಕೂ ನಮ್ಮ ಅಪ್ಪಂಗೆ BP ರೈಸ್ ಆಯಿತು. ಇನ್ನು ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ, ಸಮಾಧಾನನೇ ಆಗ್ತಿಲ್ವಲ್ಲ. ಮೊದಲು ನಮ್ಮ ಅಮ್ಮಯ್ಯ ಕರ್ಕೊಂಡು ಹೋಗ್ತೀನಿ. ಅಮ್ಮಯ್ಯ ಕರ್ಕೊಂಡು ಹೋಗಲಿಲ್ಲ ಅಂದರೆ ಸರಿ ಆಗಲ್ಲ. ಅಮ್ಮ ಎಮ್ಮೋಯ್ ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ ಆಚೆ ಕಡೆ ಬಂದೇನಮ್ಮ ಬೇಗವು. ಕುಮಾರಣ್ಣ ಇದ್ಯಾಕಲ್ಲ ಪಾಪ ಮಕ ಯಾಕೋ ಒಂಥರ ಸೊಪ್ಪು ಮಾಡ್ಕೊಂಬಂತು ಈ ಕಡೆ ಬಂದಿದ್ಯಾ? ಯಾಕೆ ಪಾಪ ಯಾಕೆ ಏನಾಯ್ತಲ್ಲ? ಏನಾದರೂ ನೀನು ಹೆಚ್ಚು ಕಮ್ಮಿ ಏನಾರು ಆಯ್ತೇನೋ? ಯಾಕಲ ಮಗ ಗಾಡಿ ಬೇರೆ ಟ್ಯಾಕ್ಟ್ರಿ ಬೇರೆ ತಗೊಂಡು ಹೋಗಿದ್ದೆ, ಏನಾದರೂ ತೊಂದರೆ ಏನಾರು ಆಯ್ತೇನೋ? ಬಾಯಿ ಬಿಟ್ಟು ಹೇಳ ಪಾಪ ಲೈ, ಸುಮ್ಮಕ್ಕೆ ನಿನ್ಕೋಬೇಡ. ಹಂಗೆ ನನಗೊಂಥರ ದಿಗಿಲಾಗಂಗೆ ಆಗುತ್ತೆ. ಅಯ್ಯೋ ಗ್ಯಾಚಾರವೇ ಏನಾಯ್ತಂತ ಕಾಣೋಣ. ಈ ಹುಡುಗ ಯಾವತ್ತು ಇಲ್ದಿರೋನು ಇವತ್ತು ಯಾಕ ಮಕ ಒಂಥರ ಸೊಪ್ಪು ಮಾಡ್ಕೊಂಡ್ ಬಂದಾನಲ್ಲಪ್ಪ. ಮಕ ನೋಡೋಕ್ಕಾಗ್ತಿಲ್ಲ ನಮ್ಮ ಹುಡುಗಂದು. ಪಾಪ ಮಾತಾಡು ಕುಮಾರಣ್ಣ. ಹಂಗೆ ಸುಮ್ಕೆ ನಿನ್ಕೊಬಿಟ್ರೆ ನೀನು ನನಗೆ ಏನಂತ ತಿಳ್ಕೊಳ ನಾನು. ಅಮ್ಮ ಅಮ್ಮವು ಬಾರಮ್ಮ ಹೊಲ್ತಾ ಹೋಗೋಣ ಒಂದ್ರಿಟ್ಟು ಅರ್ಜೆಂಟಾಗಿ ಬಾರಮ್ಮ. ಮೊದಲು ಹೊಲ್ತಾ ಹೋಗೋಣ ಬಾರಮ್ಮ. ಹ್ಞೂ ಅದೇನಿದ್ರು ಅಲ್ಲಿ ಹೊಲತಾ ಬೀಳ್ತೀನಿ ಬಾ, ಹೋಗೋಣ ಬಾ ಅರ್ಜೆಂಟಾಗಿ. ಹೊಲತಾ ಹೋಗೋಣ ಹೊತ್ತರಿಕೆ ಇದೊಳ್ಳೆ ಪದ್ಧತಿ ಆಗೋಯ್ತಲ್ಲ ಇದು. ಏನಾಯ್ತಲ್ಲ ಪಾಪ ಹೊಲ್ತಾವಳೆ ಏನಾಯ್ತು? ತಿರ್ಗಾ ಏನಾರ ಗಲಾಟೆ ಏನಾರ ಮಾಡ್ಕೊಂಡೆ ಅಂದ್ರು? ಅವ್ನು ಸಾವುಕಾರ ಏನಾರ ಬಂದಿದ್ನೇನೋ ತಿರ್ಗು? ನಾನು ಹೇಳ್ದೆ ಅತ್ಲಾಗಿ ಬೇಡ ಕಣಪ್ಪ, ಇರೋ ಆಸ್ತಿನೇ ನಾವು ಉಕ್ಕೆ ಗಿಕ್ಕೆ ಗೇಯ್ಕೊಂಡು ನೆಮ್ಮದಿಯಾಗಿ ಇರೋನ ಬೆಳೆಗಿಳೆ ಬೆಳ್ಕೊಂಡು ಬೇಡಪ್ಪ ನಮಗೆ. ನಮ್ಮ ಆಸ್ತಿ ಇದ್ರು ಮೋಸದಿಂದ ಅವ್ರು ತಗೊಂಡಿದ್ದಾರೆ. ಬೇಡ ಕಣಪ್ಪ ಬಿಟ್ಬಿಟ್ರಪ್ಪ ಅತ್ಲಾಗಿ. ನಮಗೆ ಗಲಾಟೆ ಎಲ್ಲ ಮಾಡೋಕ್ಕಾಗಲ್ಲ. ಯಾಕೆ ಬೇಕು ನಮಗೆ? ದುರಾಸೆ ಮಾಡಕ್ಕೆ ಹೋಗ್ಬಾರ್ದು. ಅವ್ರಂತರೂ ಅಂತ ಕೆಲಸ ಮಾಡ್ತಾರಂದ್ರೆ ನಾವು ಅವ್ರಂತನೇ ಜಗಳ ಆಡ್ಕೊಂಡಿದ್ರೆ ಆಗುತ್ತಾ? ಬೇಡಪ್ಪ ಬಿಟ್ಬಿಡ್ರಪ್ಪ ಅತ್ಲಾಗಿ. ಅವ್ರ ಮನ್ಕಾಯಿ ಹೋಗ್ಲಿ ಅತ್ಲಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ? ತಿರ್ಗಾ ಗಲಾಟೆ ಮಾಡ್ಕೊಂಡ್ರೆ ಇದ್ರು ಬಾಯ್ ಬಿಟ್ಟು ಹೇಳ. ನಿಮ್ಮ ಅಪ್ಪ ಹಿಂಗೆ ಎಷ್ಟು ಬಡ್ಕೊಂಡ್ರು ನಿಮ್ಮ ಅಪ್ಪಯ್ಯ ಮಾತು ಕೇಳಿಲ್ಲ ಕಣಪ್ಪ ನನಗೆ. ನನ್ನ ಮಾತೇ ಕೇಳಿಲ್ಲ ನೋಡಿ ಇವಾಗ. ಏನಾಯ್ತು ಹೇಳಪ್ಪ ಲೈ? ಸುಮ್ಕಿರಮ್ಮ ನೀನು ಅದೇ ಯಾಕೆ ಹಿಂಗೆ ಟೆನ್ಷನ್ ತಗೊಳ್ತೀಯ? ಏನು ಗಲಾಟೆ ಏನಿಲ್ಲ ಅಷ್ಟೇನು. ಏನು ಗೊತ್ತೇನಮ್ಮ, ನಾನು ಹೊಲ್ತಾವ ಮುಕ್ಕಿ ಹೊಡಿತಿದ್ದೆ. ಅಪ್ಪಯ್ಯ ಬದಿ ಮೇಲೆ ಕುಂತಿತ್ತು ಕಣಮ್ಮ. ಅಲ್ಲಿ ಬದಿ ಮೇಲೆ ಅಲ್ಲೇ ರೋಜದ ಮೇಲೆ ಅದು ಇದು ಎಲ್ಲ ಎತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಿತ್ತು. ಕುಡ್ಲು ತಗೊಂಡ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಅಪ್ಪಯ್ಯ ಎಲ್ಲ ರೆಡಿ ಮಾಡ್ತಿತ್ತು. ಇವರು ಸಾಹುಕಾರ ಇದ್ದವ್ರು, ಇವ್ರು ಜಮೀನ್ದಾರು ಸಾಹುಕಾರು ಬಂದಿದ್ದು ಸುಮ್ಕಾರ ಇರ್ಬೇಕು ತಾನೆ? ಇಲ್ಲ ಹೇಳಿದ್ದು ನನಗೆ ಮಾತ್ರ ನಿಧಾನ ಕೇಳಬೇಕಿತ್ತಾನೆ. ಬಂದಿದ್ದೇನೆ ಅದೇ ಆಸ್ತಿ ಎಲ್ಲ ಬಿಡಿಸ್ಕೊಂಡಿದ್ದೀವಲ್ಲ ನಾವಿನ್ನೇನು, ಅದು ಅರ್ಧ ಕೋಪಕ್ಕೋ ಏನೋ ಗೊತ್ತಿಲ್ಲ ಕಣಮ್ಮ. ಒಂದೇ ಉಸಿರಿಗೆ ಬಂದ್ಬಿಟ್ಟು ಏನಪ್ಪ ಇಲ್ಲಿ ದಾರಿ ಬಿಡಬೇಕು ನಮಗೆ, ಟ್ಯಾಕ್ಟ್ರಿಗೆ ಹೋಗಂಗೆ, ನಮ್ಮದು ಹೊಲ ಐತೆ ಅಕ್ಕಪಕ್ಕಲೆಲ್ಲ. ಇಷ್ಟಾಗಲ್ಲ ದಾರಿ ಬಿಡಬೇಕು ನೀವು ಓಡಾಡ್ಸೋಕ್ಕೆ ಗಾಡಿ ಹಂಗೆ ಹಿಂಗೆ ಅಂತ ಹೇಳ್ದ. ನಾನಿದ್ದವನು ನಾನು ಸುಮ್ಕೆ ಯಾಕೆ ಇವರಿಂದ ಎಲ್ಲ ಚರ್ಚೆ? ಮೊದಲೇ ನೀನು ಹೇಳಿದ್ದಲ್ಲಮ್ಮ, ಯಾರ ಜೊತೆನೂ ಏನೋ ಚರ್ಚೆ ಮಾಡೋಕ್ಕೆ ಹೋಗ್ಬೇಡ ಕಣಪ್ಪ ಸ್ವಲ್ಪ ದಿವಸ. ನಮ್ಮ ಪಾಡಿಗೆ ನಾವು ಇದು ಬಿಡೋಣ ಅಂತ ಹೇಳಿದ್ದಲ್ಲ. ನಾನು ಏನೂ ಮಾತಾಡಲಿಲ್ಲ ಕಣಮ್ಮ. ಅವಣ್ಣ ಹೇಳೋದಕ್ಕೆ ಅನ್ಕೊಂಡು ನಾನು ಸುಮ್ಕಾಗಿದ್ದೆ ಕಣಮ್ಮ, ಏನು ಮಾತಾಡಲೇ ಇಲ್ಲ ಒಂದು ಈಟು. ಸಾವುಕಾರರು ತಿರ್ಗಾ ಬರ್ತಾ ತಿರ್ಗಾ ಜಗಳ ಆಡ್ತಾ ಹಂಗೆ ಕೋಪ ಮಾಡ್ಕೊಳೋದೇನಮ್ಮ. ಅಪ್ಪ ಏನೋ ತಡಿಯೋವ್ರಿಗೆ ತಡೀತು. ನನಗೆ ಬೇರೆ ಅವಣ್ಣ ಸಾವುಕಾರ ಬೇರೆ ಗದರಿಸ್ತಿದ್ರು ನೋಡು, ಅದು ಕೋಪ ತಡಿಯೋಕ್ಕಾಗಲಿಲ್ಲ. ಅಪ್ಪ ಹಿಂಗೆ ಬರ್ತಾನೆ ಒಂದೇ ಉಸಿರಿಗೆ ಕೋಪದಿಂದ ಜಗಳನೇ ಆಡ್ತಾಯಿತ್ತು ಕಣಮ್ಮ. ನಾನು ಸಮಜಾಯಿಸ್ತಿದ್ದೀನಿ ಕಣಮ್ಮ. ಅಪ್ಪ ಹಿಂಗೆ ಎಷ್ಟು ಸಮಜಾಯಿಸಿದ್ರು ನನ್ನ ಮಾತೆ ಕೇಳ್ತಿಲ್ಲ ಕಣಮ್ಮ. ನನಗೂ ಗದ್ರಿಸಿ ಕಳಿಸ್ಬಿಡ್ತು. ಅದಕ್ಕತ್ಲಾಗಿ ಯಾಕದ್ ದಿಗ್ಲಾಗಂಗೆ ಆಯಿತು. ಕೋಪನೇ ಕಡಿಮೆ ಮಾಡ್ಕೊಡ್ತಿಲ್ಲ. BP ಬೇರೆ ಜಾಸ್ತಿ ಐತೆ, ಎದೆ ನೋವು ಬೇರೆ ಅಂತಿದ್ರು. ಅದಕ್ಕರ್ಧ ನನಗೆ ಭಯ ಆಗ್ತೈತೆ. ಏನಿದ್ರು ಮಾತು ಕೇಳೋದು ನಿನ್ನಿಂದಾನೇ ಅಲ್ವಾ? ಅದಕ್ಕೋಸ್ಕರ ಅತ್ಲಾಗಿ ನಿನಗೆ ಹೇಳಿ ಕರ್ಕೊಂಡು ಹೋಗೋಣ ಬಾರಮ್ಮ ಒಂದ್ರಿಟ್ಟು ಅಂತ ಬಂದೆ ಕಣಮ್ಮ. ಮಂತವ ಓಡ್ ಬಂದೆ. ಬಾರಮ್ಮ ಹೋಗೋಣ, ಅರ್ಜೆಂಟಾಗಿ ಬಾರಮ್ಮ ಹೋಗೋಣ. ನನಗೆ ಯಾಕೆ ದಿಗ್ಲಾಗಂಗೆ ಆಗ್ತೈತೆ. ಅಲ್ಲ ಪಾಪ ಜಗಳ ಆಡಕ್ ಬಂದಿದ್ದ ನಿನ್ ಮೇಲೆ? ಜಗಳ ಆಡಕ್ಕೆ ಇಷ್ಟು ದಿವಸ ನಾವೇನ ಏನ ಅಣ್ಣ ತಮ್ಮದ್ರು ಒಂದೇ ಊರಲ್ಲಿ ಇರ್ತೀವಿ, ಅಣ್ಣ ತಮ್ಮದ್ರಿದ್ದಂಗೆ ಇರಬೇಕು ಅಂತ ನಾವೇನ ಮರ್ಯಾದೆ ಕೊಟ್ಬಿಟ್ಟು ನಾವು ಗೌರವದಿಂದ ಇದ್ರೆ
ನಮ್ಮ ಆಸ್ತಿನೇ ಇಷ್ಟು ದಿವಸ ಅವನು ಗೇಯ್ಕೊಂಡು ನಮ್ಮ ಆಸ್ತಿನೆಲ್ಲ ಬೆಳೆಗಳೆಲ್ಲ ಬೆಡ್ಕೊಂಡು ನಮ್ಗೇನೇನೋ ಮೋಸ ಮಾಡ್ಬಿಟ್ಟು ಇವಾಗ ನಮ್ಮ ಮೇಲೇನೆ ತಿರ್ಗಾ ಅವನು ಜಗಳ ಮಾಡಕ್ ಬರ್ತಿದ್ದಾನ ಅವನು. ನಾವೇನೋ ಒಳ್ಳೆ ರೀತಿಲಿ ಹೋಗ್ತಿದ್ವಿ, ಯಾಕಂದ್ರೆ ಒಂದೇ ಊರಲ್ಲಿ ಇರ್ತೀವಲ್ಲ, ಜಗಳ ಈಗ್ಲ ಆಡಬಾರ್ದು ಅಂತ ಬೆಲೆ ಕೊಟ್ಟು ಬೆಲೆ ತಗೋಣ ಅಂತ ಇದೀವಿ. ಅವ್ನ್ ಯಾಕೆ ಅತಿ ಆಗ್ತೈತೆ ಒಂದು ಎಲ್ಲ ಅವನೇ ಮಾಡ್ಕೊಂಡ್ಬಿಟ್ಟು ಇವಾಗ ಆಸ್ತಿ ನಮ್ಮ ಪಾಲಿಗೆ ಬಂದೈತಂತ ಹೊಟ್ಟೆ ಕಿಚ್ಚಿಂದ ಹಿಂಗ್ ಕಾಲ್ ಕೇರ್ಕೊಂಡು ಜಗಳ ಮಾಡಕ್ ಬರ್ತಾನಲ್ಲ. ನಿಮ್ಮಪ್ಪ ತಪ್ಪ ಮಾತಾಡಲ್ಲ ಯಾವತ್ತೂ. ನಿಮ್ಮಪ್ಪ ಕೋಪ ಮಾಡ್ಕೊಂಡಿದ್ರಲ್ಲಿ ಏನು ತಪ್ಪಿಲ್ಲ. ಕಣ್ ಮುಂದೆನೇನೆ ಮಗನ ಮೇಲೆ ಹಿಂಗ್ ಬಂದ್ಬಿಟ್ಟು ಅವನು ರೇಗಾಡಿದ್ರೆ ಯಾವ ಅಪ್ಪ ತಾನೇ ಸುಮ್ಮನೆ ಇರ್ತಾನಲ್ಲ, ಯಾವ ಅಪ್ಪ ತಾನೇ ಸುಮ್ಮನೆ ಇರ್ತಾನೆ? ನಡಿ, ನಾನು ಒಂದಿಟ್ಟು ಬರ್ತೀನಿ ನಡಿ. ಯಾಕ ಅತಿ ಆಗೋಯ್ತು, ನಡಿ ಬರ್ತೀನಿ ಅವನಿಗೆ. ಐತೆ ನಡಿ. ಹಂಗೆಲ್ಲ ಆಡ್ಬೇಡ ಕಣಮ್ಮ. ನೀನ್ ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ನೀನ್ ನೋಡಿರ ನೀನು ಅಪ್ಪಂಗೆ ಸಮಾಧಾನ ಮಾಡ್ತೀಯ ಅಂತ ನಾನು ನಿನ್ಗೆ ಹೇಳಕ್ ಬಂದ್ರೆ ನೀನು ಅಪ್ಪಗಿಂತ ಜಾಸ್ತಿ ಅನ್ನಂಗೆ ನೀನು ಇನ್ನೂ ರೇಗಾಡ್ತಿದ್ಯಲ್ಲಮ್ಮ ಇಲ್ಲೇ ನೀನೆ. ಹಿಂಗೆಲ್ಲ ಜಗಳ ಮಾಡ್ಕೊಳೋದು ಬೇಡ ಕಣಮ್ಮ. ನೀನೇ ಹೇಳಿದ್ಯಾ ಒಂದಿಟ್ಟು ಅಪ್ಪ ಹಿಂಗೆ ಸಮಾಧಾನ ಬಾರಮ್ಮ ಅಂತ ಹೇಳಿದ್ರೆ ನೀನು ಇಲ್ಲಿಂದನೇ ಕೋಪ ಮಾಡ್ಕೊಳ್ತಿದ್ಯಲ್ಲಮ್ಮ. ಹಂಗೆ ಆಡ್ಬೇಡ, ಬಾರಮ್ಮ ಹೋಗೋಣ. ಮೊದಲು ಅಲ್ಲಿ ಹೋಗೋಣ ಬಾರಮ್ಮ. ಅಪ್ಪ ಹಿಂಗೆ ಒಂದಿಟ್ಟು ಸಮಾಧಾನ ಮಾಡೋಣ ಬಾರಮ್ಮ. ನೀನು ಹಿಂಗೆಲ್ಲ ಕೋಪ ಮಾಡ್ಕೊಬೇಡ, ನೋಡೋದಂತೆ ಬೇಕಾದ್ರೆ. ಹಂಗೇನಾದರೂ ತಿರ್ಗಾ ಸಾವುಕಾರ ಏನಾದ್ರು ತಿರ್ಗಾ ಏನಾದ್ರೂ ಜಗಳ ಮಾಡೋದು, ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು, ಜಾಗ ಬಿಡಬೇಕು, ದಾರಿ ಬಿಡಬೇಕು, ಹಂಗೆ ಹಿಂಗೆ ಅಂತ ಏನಾರು ಹೇಳಿದ್ರೆ ಗೌಡ್ರಿಗೆಲ್ಲ ಹೇಳ್ಬಿಟ್ಟು ಒಂತ ಕೂರಿಸ್ಬಿಟ್ಟು ಅದೇನು ಪಂಚಾಯತ್ಗೆ ಮಾಡೋಣ. ಪಂಚಾಯತ್ಗೆ ಮಾಡಿಬಿಟ್ಟು ಆ ಹಿರಿಯವರೆಲ್ಲರೂ ಊರವರೆಲ್ಲರೂ ಹಿರೇ ಮನುಷ್ಯರು ಬುದ್ಧಿವಂತರೆಲ್ಲ ಏನು ಹೇಳ್ತಾರೋ ಹಂಗೆ ನಾವು ಅವ್ರ ಮಾತಿನಂತೆ ನಡ್ಕೊಳ್ಳೋದಂತೆ. ಅದನ್ನು ಬಿಟ್ಬಿಟ್ಟು ನಾವು ಹಿಂಗೆಲ್ಲ ಜಗಳ ಆಡಿದ್ರೆ 4 ಜನ ಏನಂತಾರಮ್ಮ ನಮ್ಮ ಬಗ್ಗೆ? ನಡ್ರಿ ಹೋಗೋಣ, ಮೊದಲು ಹೊಲ್ತಾ ಹೋಗೋಣ ನಡಿ. ಇರ್ಕಲ್ಲ, ನಿನಗೆ ಗೊತ್ತಾಗಲ್ ಕಡೆ ಸುಮ್ಮನಿರ್ಲ. ಅವ್ನು ಯಾಕ ನನ್ನ ಮಗಂದು ಯಾಕ ಅತಿ ಆಗೋಯ್ತು ಅವಂದು. ನಾವು ಏನೋ ಒಳ್ಳೆ ರೀತಿಲಿ ಓದ್ತಿದೀವಲ್ಲ, ಅದೇ ನಾವು ಮಾಡ್ತಿರೋದು ಮೊದಲನೇ ತಪ್ಪು. ಧರ್ಮದಿಂದ ನಡ್ಕೊಳ್ತಿದೀವಲ್ಲ, ಅದೇ ಮಾಡ್ತಿರೋದು ಮೊದಲನೇ ತಪ್ಪು. ನಾವು ಹೋಗ್ಲಿ 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 ಅಂತ ಸುಮ್ಮನಾಗಿದ್ದೀವಿ. ಏನ್ ಪುಕ್ಸಾಟೆ ಅನ್ಕೊಂಡ್ಬಿಟ್ಟಿದ್ದಾನೆ ನಮ್ಗೆ. ಪುಕ್ಸಾಟೆ ಅವನು ಎಷ್ಟೊಂದು ಸದ್ರ ಮಾಡ್ಕೊಂಡಿರ್ಬೇಕು. ನಿನ್ ಮೇಲೆ ಜಗಳಕ್ಕೆ ಬಂದಾನಲ್ಲ. ನಡಿಯ ಇವತ್ತು ಐತೆ ನನ್ನ ಮಗಂಗೆ ಇವತ್ತು. ನಿಮ್ಮ ಅಪ್ಪ ಐತಲ್ವಾ, ನಡಿ ಅವತ್ತು ಬರ್ತೀನಿ ನಡಿ. ಅಲ್ಲಿ ಹೊಲತಾವ್ ಬರ್ತೀನಿ ನಡಿ. ಉಕ್ಕಡತೆ ನಾನು ಯಾಕ ಬಾಳ ದಿವಸದಿಂದ ನೋಡ್ತಿದ್ದೀನಿ ಆ ಮಣ್ಣುಂಗೆ. ಸಾವುಕಾರಿದ್ರೆ ಅವ್ರ ಮನೆ ಕಡತೆ ಯಾಕತೆ ಹಂಗೆಲ್ಲ ಬರ್ಬೇಕು ಅವರು ಜಗಳಕ್ಕೆ? ಎಷ್ಟು ಸದ್ರ ಮಾಡ್ಕೊಂಡಿರ್ಬೇಕು ನಮ್ಗೆಲ್ಲ. ಇಷ್ಟೊಂದು ಸದ್ರ ಮಾಡ್ಕೊಳದ ಅವ್ರು ನಮ್ಮ ಮೇಲೆ? ನೋಡ್ರಿ ಅತ್ತೆ ಹೆಂಗೆಲ್ಲ ಮಾತಾಡಿದಾರಂತ. ನಾವ್ಯಾಕೆ ಜಾಗ ಬಿಡ್ಬೇಕತ್ತೆ? ಪಕ್ಕದಲ್ಲಿ ಅವ್ರದ್ದು ಹೊಲ ಆಯ್ತಾನೆ, ಅವರು ಬಿಡ್ಲಿಕ್ಕೆ ಹೇಳ್ರಿ. ಅವರು ಬಿಡ್ಲಿ, ನಾವು ಬಿಡ್ಕೊಳ್ಳೋಣ. ಇಲ್ಲಾಂದ್ರೆ ಅವ್ರ ಪಾಡಿ ಅವರು ಹೊಲದಲ್ಲಿ ಅವ್ರ ಗಾಡಿ ಓಡಿಸ್ಕೊಂಡು ಹೋಗ್ಲಿ, ನಮ್ಮ ಹೊಲದಲ್ಲಿ ನಾವು ಗಾಡಿ ಓಡಿಸ್ಕೊಂಡು ಹೋಗೋಣ. ಅದನ್ನ ಬಿಟ್ಬಿಟ್ಟು ಆಸ್ತಿ ನಮ್ಮ ಪಾಲಿಗೆ ಬಂತಂತ ಹಿಂಗೆಲ್ಲ ದೌರ್ಜನ್ಯ ಮಾಡಿದ್ರೆ ಹೊಟ್ಟೆ ಉರಿಯಲ್ವೇನತ್ತೆ? ಇವರು ಏನು ಮಾತಾಡೋದ್ ಕಡತೆ ಇವರು. ನಿಮ್ಮಿಂದ ಅರ್ಧ ಭಯ ಬಿದ್ದು ಸುಮ್ಮನೆ ಆಗ್ತಾರೆ. ಏನು ಮಾತಾಡಿಲ್ಲ. ಮಾಮನೇ ಸರಿ ಅವ್ರಿಗೆಲ್ಲ ಬೈಯೋದಕ್ಕೆ. ಬಾರತೆ, ನಾನು ಬರ್ತೀನಿ ನಡಿಯತ್ತೆ. ಅದ್ ಏನಾಗುತ್ತೆ ಹಾಗೆ ಬಿಡ್ಲಿ ಇವತ್ತು. ಯಾಕ ಅವ್ರದ್ದು ಬಲು ಅತಿ ಆಗೋಯ್ತು ಕಣತೆ ಅವ್ರದ್ದು. ನೀನು ಮಾತಾಡಬೇಡ, ಸುಮ್ಮನಿರೆ. ನೀನು ಯಾಕೆ ಮಧ್ಯದಲ್ಲಿ ಬರ್ತೀಯ? ನೀನು ದೊಡ್ಡವರೆಲ್ಲ ಮಾತಾಡ್ಬೇಕಾದ್ರೆ ನಾವು ಚಿಕ್ಕವ್ರು ಮಾತಾಡಬಾರ್ದು. ನಿನಗೆ ಗೊತ್ತಿಲ್ವಾ? ಮಂತಾವೀರೆ ನೀನು ಅಮ್ಮಂಗೆ ಸಮಾಧಾನ ಮಾಡೋದು ಬಿಟ್ಬಿಟ್ಟು ನೀನು ಜಗಳ ಮಾಡಕ್ ಬರ್ತಿದ್ಯಾ? ನೀನು ಸುಮ್ಕಿರು, ನಿನಗೆ ಗೊತ್ತಾಗಲ್ಲ. ನಡಿ ಸುಮ್ಕೆ ಒಳಕ್ ನಡಿಯ ನೀನು. ಓಯ್, ನಿನಗೆ ಗೊತ್ತಾಗಲ್ಲ, ಸುಮ್ಕಿರು. ನೀನು ಬರೀ ನೀನು ಹಿಂಗೆಲ್ಲ ಸುಮ್ಮನಿದ್ರೆ ಆಗಲ್ಲ. ಅವರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಹಂಗ್ ಬುದ್ಧಿ ಕಲಿಸಿರೇನೆ ಅವ್ರು ಮಾತು ಕೇಳೋದು. ಹಂಗೆ ಬಿಡ್ಕೊಂಡು ಹೋಗ್ಬಿಟ್ರೆ ಸುಮ್ಕೆರೆ ನೀನು ಕಾಲ್ ಕೇರ್ಕೊಂಡು ಜಗಳಕ್ಕೆ ಬಂದ್ರೆ ಯಾರ್ ತಾನೇ ಸುಮ್ಮನೆ ಆಗಕ್ಕಾಗುತ್ತೆ? ಸುಮ್ಕಿರು, ನಿನಗೆ ಗೊತ್ತಾಗಲ್ಲ. ಈಗಳಲ್ಲೇ ಪಾಪ ನೀನು ಇಲ್ಲೇ ನಿನ್ಕೊಂಡ್ಬಿಟ್ಟು ನೀನು ಸುಮ್ಕೆ ಮಕಾವಂತರ ಮಾಡ್ಕೊಂಡು ನಿನ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮೊದ್ಲು ನಡಿ ಹೊಲ್ತಾ ಹೋಗೋಣ. ನೀನು ಹೋಗಿರೋ ಅಲ್ಲಿ ಹೊಲ್ದತ್ರ ಹೋಗಿರೋ. ನಾನು ಗೌಡ್ರಿಗೆ ಒಂದು ಮಾತು ಹೇಳಿ ಬರ್ತೀನಿ. ಗೌಡ್ರಿಗೂ ನಮ್ಮ ಶಂಕರಾಜಂಗೂ ಆ ಪರಮೇಶ್ವರನಿಗೆ ಎಲ್ಲರಿಗೂ ಒಂದು ಮಾತು ಹೇಳಿ ಬರ್ತೀನಿ. ಅವ್ರು ಬಂದು ಅದೇನು ಅಲ್ಲಿ ಪಂಚಾಯತ್ಗೆ ಮಾಡ್ತಾರೆ. ನಡ್ರಿ, ನಾನು ಬರ್ತೀನಿ. ಗೌಡ್ರಿಗೆಲ್ಲ ಒಂದು ಮಾತು ಹೇಳಿ ಬರ್ತೀನಿ. ನೀವು ಹೋಗಿರಿ ಹೊಲ್ತಾವ ಬೇಗ. ನನ್ಗಂತೂ ಬಲು ಖುಷಿ ಆಗ್ತೈತೆ. ಇನ್ನೂ ಒಂದ್ರೇಟು ಬೈಬೇಕು. ರಂಗಜ್ಜ ಮಾತ್ರ ಸರಿಯಾಗಿ ಹೋಗಿತೈತೆ. ನಾನಂತೂ ಹಿಂಗ್ ಬೈತಾರಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸರಿಯಾಗಿ ಕೋಪ ಬಂದೈತೆ. ಬೈಲಿ ಮತ್ತೆ ಮೋಸ ಮಾಡಿಬಿಟ್ಟು ಬೇರೆಯವ್ರದೆಲ್ಲ ಆಸ್ತಿ ಎಲ್ಲ ಕಬಳಿಸ್ಕೊಂಡು ಹಿಂಗೆಲ್ಲ ದೌರ್ಜನ್ಯ ಮಾಡಿದೆ. ಯಾರಿಗೆ ತಾನೇ ಹೊಟ್ಟೆ ಉರಿಯಲ್ಲ? ಮಾಡಿರೋದು ಇವ್ರು ತಪ್ಪು ಕೆಲಸ. ಪಾಪ ಅವ್ರ ಹೊಲದಲ್ಲಿ ಬಂದ್ಬಿಟ್ಟು ಅವ್ರ ಹೊಲ ಎಲ್ಲ ಅವ್ರ ಪಾಲಿಗೆ ಸಿಕ್ಕೈತೆ ಅಂತ ಹೊಟ್ಟೆ ಕಿಚ್ಚಿಂದ ಬಿಡಿಸ್ಕೊಂಡಿದಾರಂತ ಹಿಂಗೆಲ್ಲ ಬಂದ್ಬಿಟ್ಟು ಬೇಕು ಅಂತ ಜಗಳ ಆಡಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ? ಆಗ್ಬೇಕು. ಇನ್ನೊಂದಿಟ್ಟು ಮಕ್ಕುಗಿಬೇಕು ಇವರಿಗೆ. ಹೋಗ್ಲಿ ಬಿಡ್ಮಾಮು, ರಂಗಮಾಮು. ಜಗಳ ಏನು ಆಡಬೇಡ್ರಿ, ಸುಮ್ಕಿರಿ, ಸಮಾಧಾನದಿಂದ ಇರ್ರಿ. ನಾನು ಸಾವುಕಾರಿ ಕರ್ಕೊಂಡು ಹೋಗ್ತೀನಿ. ನಿನ್ನ ಪಾಡಿಗೆ ನೀವು ಮನೆಗೆ ಹತ್ರ ಹೋಗ್ರಿ. ಸುಮ್ಕೆ ಯಾಕೆ ಜಗಳ ಏನೋ ಬೇಡ.
ದಾರಿ ಅದೇ ನೋಡೋಣಂತೆ, ಬೇಕಾದ್ರೆ ಮುಂದೆ ಮಾತಾಡಿದ್ರೆ ಆಗುತ್ತೆ. ಅದು ನೆನೆ ದೊಡ್ಡದಾಗಿ ಜಗಳ ಮಾಡ್ಕೋಬೇಡ್ರಿ. ಹೋಗ್ರಿ ನನ್ನ ಮನೆ ಕಡೆ ಹೋಗ್ರಿ. ಐ ನಿನ್ ಕಳಲ್ಲ ಅವನವನು ಸುಮ್ಕೆ. ಓಹೋ ನನಗೆ ಬುದ್ಧಿವಾದ ಹೇಳಕ್ ಬಂದ ನೀವನು. ನನಗೆ ನಾನು ಅಂತದ್ 100 ನ್ಯಾಯ ಪಂಚಾಯತ್ಗೆ ಮಾಡಿದೀನಿ, ತೀರ್ಮಾನ ಮಾಡಿದೀನಿ ಕಳ್ಳ. ನೀನ್ ನನಗೆ ಹೇಳಕ್ ಬರಬೇಡ. ನೀನು ಸುಮಕ್ ನಿನ್ಕೊಂಡ್ಬಿಡ್ಬೇಕು. ನೀನು ಮಧ್ಯದಲ್ಲಿ ಜಾಸ್ತಿ ಮಾತಾಡಬೇಡ ಮತ್ತೆ. ನನಗೆ ಬರ್ತಿರೋ ಕೋಪಕ್ಕೆ ಮತ್ತೆ. ಓಹೋ ಇವನು ಬೇರೆ ದೊಡ್ಡದಾಗಿ ಬೇರೆ ಮಧ್ಯದಲ್ಲಿ ಬೇರೆ ಹೇಳಕ್ ಬಂದ ನೀವು ನನಗೆ. ಇವನು ಯಾವ್ದ್ರಲ್ಲ ನಿಮ್ದು ಏನಂತ ನಿಮ್ದು? ಸಾವುಕಾರೆ ಬರ್ರಿ ಹೋಗನ್ ಬರ್ರಿ. ನಾನು ಹೇಳ್ದೆ ತಾನೇ ನಿಮ್ಗೆ, ರಂಗಜ್ಜಂಗೆ ಸಿಕ್ಕಾಬಟ್ಟೆ ಕೋಪ ಬಂದೈತೆ. ಯಾಕೆ ರ್ಯಾಶ್ ಆಗೈತಂತ ಹೇಳ್ದೆ ತಾನೇ ನಿಮ್ಗೆ. ನೀವು ನನ್ನ ಮಾತೇ ಕೇಳಲಿಲ್ಲ. ಯಾಕೆ ಕೋಪ ಮಾಡ್ಕೊಂಡೈತೆ ಸಿಕ್ಕಾಬಟ್ಟೆ. ನಾನು ಇವತ್ತೇ ನೋಡಿದ್ದು ಈ ಪಾಟಿ ಕೋಪ ಮಾಡ್ಕೊಂಡಿದ್ದೀನಿ ವಜ್ಜ. ಮೊದಲೇ BP ಬೇರೆ ಐತೆ, ಮತ್ತೆ ಹೆಚ್ಚು ಕಮ್ಮಿ ಏನಾರ ಆದದ್ದು ಮತ್ತೆ. ಬರ್ರಿ ಹೋಗನ್ ಬರ್ರಿ, ನನ್ನ ಮಾತು ಕೇಳ್ರಿ. ನಿನ್ಕಳಲ್ಲ ಸುಮ್ಕೆ. ನನಗೇನು ಅಂದ್ಕೊಂಡಿದ್ಯಾ ನೀನು? ಅವಜ್ಜ ಜೋರಾಗಿ ಮಾತಾಡಿದ ತಕ್ಷಣ ನಾನು ಭಯ ಬಿದ್ದುಬಿಟ್ಟು ಹೋಗ್ಬಿಡ್ಬೇಕಾ? ಸುಮಕ್ ನಿನ್ಕಳಲ್ಲ. ಇವನು ದೊಡ್ಡದಾಗಿ ಬಂದ ಇವನು ಮಾತಾಡೋದಕ್ಕೆ. ಇವನು ನಿನ್ಗೆ ಅಷ್ಟೊಂದು ಭಯ ಆಗ್ತಿದ್ರೆ ನೀನು ಹೋಗ್ಲಾ ಮನೆ ಕಡೆ. ನೀನು ನನಗೆ ಹೇಳಕ್ ಬರಬೇಡ. ಅಲ್ಲ ಸಾವುಕಾರ್ರೆ, ನನ್ನ ಮಾತು ಕೇಳ್ರಿ. ತಪ್ಪೆಲ್ಲ ನಿಮ್ದೇ ಇಟ್ಕೊಂಡ್ಬಿಟ್ಟು ನೀವು ತಿರ್ಗಾ ನೀವು ಜಗಳ ಆಡಕ್ಕೆ ಬಂದರೆ ಅವ್ರೇನಾದ್ರೂ ಊರವ್ರಿಗೆಲ್ಲ ಪಂಚಾಯತಿಗೆ ಸೇರಿಸ್ಬಿಟ್ರೆ ಏನು ಮಾಡ್ತೀರಾ? ಅವ್ರೇನು ಎದ್ರಗಿದ್ರಲ್ಲ ಅವರು ಅಜ್ಜ. ಎಷ್ಟೊಳ್ಳೆಯವರು ಅಷ್ಟೇ ಕೆಟ್ಟವರು. ಮತ್ತೆ ನನ್ನ ಮಾತು ಕೇಳ್ರಿ, ಸುಮ್ಮಗೆ ಬಂದ್ಬಿಡ್ರಿ. ದೊಡ್ಡದು ಇದನ್ನೇನೆ ದೊಡ್ಡದು ಮಾಡಕ್ಕೆ ಹೋಗ್ಬಿಡ್ರಿ. ಆಗ್ಲಿ ಕಳ್ಳ, ಅದೇನಾಗುತ್ತೆ ಹಾಗೆ ಬಿಡ್ಲಿ. ನಾನೊಂದು ನೋಡೇ ಬಿಡ್ತೀನಿ ಒಂದು ಕೈನ. ಅದೇನು ಮಾತಾಡುತ್ತೆ, ಅದು ಎಷ್ಟು ಜನ ಕರ್ಕೊಂಬಂದು ಪಂಚಾಯತ್ಗೆ ಸೇರಿಸುತ್ತೆ, ಅದೇನು ನ್ಯಾಯ ತೀರ್ಮಾನ ಮಾಡಿಸುತ್ತೆ ಮಾಡೇ ಬಿಡ್ಲಿ ಕಳ್ಳ. ನನಗೇನು ಭಯ ಆಯ್ತು ಅಂದ್ಕೊಂಡಿದ್ಯಾ? ನಾನು ಜಮೀನ್ದಾರ ಕಣೋ, ಭಯ ಪಡೋದೇನಿಲ್ಲ. ನಮ್ಮಪ್ಪ ಏನು ನನಗೆ ಚೆನ್ನಾಗಿ ಬುದ್ಧಿ ಕಲ್ಸೋಗೈತೆ ಕಳ್ಳ. ನಂದು ಆಸ್ತಿ ಹೋಗಿರೋದಕ್ಕೆ ಒಟ್ಟು ಉರ್ದೋಗಂಗೆ ಆಗ್ತೈತೆ. ನಂದು ಇದನ್ನ ಯಾರಿಗೆ ಹೇಳ್ಕೊಳ್ಳಿ? ಯಾರಿಗೆ ಹೇಳ್ಕೊಳ್ಳೋನು? ನೀನು ನೋಡು ನೀನು ಹೆಂಗೆ ಮಾತಾಡ್ತೀಯ ಅಂತ. ಜಾಸ್ತಿ ಮಾತಾಡಕ್ಕೆ ಬರಬೇಡ ನೀನು. ಹತ್ರ ಕೆಲಸ ಮಾಡ್ತಿರೋ ನೀನು ನನ್ನ ಕಡೆ ಮಾತಾಡಿದ್ರೆ ಆ ಅಜ್ಜ ರಂಗಜ್ಜ ಕಡೆ ಮಾತಾಡ್ತೀಯ ನೀನು. ರಂಗಜ್ಜ ಕಡೆ ಮಾತಾಡ್ತೀಯನೋ ಈಗಳಲ್ಲ. ಹೋಗ್ಬಿಟ್ಟು ಇವನೈತಲ್ಲ ಯಾರೋ ಅವನು ನಮ್ಮ ನಿಂಗಣ್ಣ ಅವರೆಲ್ಲ ಅವ್ರಿಗೆ ಕರ್ಕೊಂಬೋಗ ನಮ್ಮ ಕಡೆಯವ್ರು. ನೋಡೋಣ ಏನು ಇವ್ರ ಕಡೆಯವ್ರು ಮಾತಾಡ್ತಾರ ನಮ್ಮ ಕಡೆಯವ್ರು ಮಾತಾಡ್ತಾರ ನೋಡೇ ಬಿಡೋಣ. ನನಗೆ ಯಾರು ಜನ ಇಲ್ಲ ಅಂದ್ಕೊಂಡಿದಾರ ಊರಲ್ಲಿ. ನೋಡೋದಂತೆ ಹೋಗ್ಲಾ, ಕರ್ಕೊಂಬ ಹೋಗ್ಲಾ. ಈಗ ಹಿಂಗಂತ ಸಾವುಕಾರ ಹೇಳಿರು. ಈಗ ಹಿಂಗೆ ಹೊಲ್ತಾವಿಲಿದ್ದಾರೆ. ಅವರು ಜಗಳ ಆಡ್ತಿದ್ದಾರೆ ಆಸ್ತಿ ವಿಚಾರಕ್ಕೆ. ರಂಗಜ್ಜ ಕಡೆಯವರೆಲ್ಲ ಬಂದರೆ ನೀವು ಬರ್ಬೇಕಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಬ ಓಡೋಗ್ಲಾ ಹೇಳ್ತೀನಿ. ಏನು ನನ್ನ ಊರಲ್ಲಿ ಜನ ಇಲ್ಲ ಅಂದ್ಕೊಂಡಿದ್ದು ಎದುರಿಸಿದ್ದಾರೆ ಇವರು. ಸರಿ ಸಾವುಕಾರ್ರೆ, ಆಯ್ತು ಹೋಗಿ ಕರ್ಕೊಂಬರ್ತೀನಿ ಕಣಿ ಹೇಳ್ರಿ. ನೋಡ್ರಿ ಅಲ್ಲ ಬಂದು ನಿನ್ಕೊಂಡ್ಬಿಟ್ಟಿದ್ದಾನೆ ದೊಡ್ಡದಾಗಿ ಇವನು. ಇವ್ರ ಅಪ್ಪನ ಆಸ್ತಿ ಇದ್ದಂಗೆ. ನಮ್ಮ ಒಂದು ಆಸ್ತಿ ಇದು. ಯಾವನು ನೀನು ಮಾತಾಡಂಗಿಲ್ಲ. ಹೆಚ್ಚು ಕಮ್ಮಿ ಏನಾರ ಮಾತಾಡ್ಬಿಟ್ರೆ ಏನಿಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಬಂದ್ಬಿಟ್ಟ ದೊಡ್ಡದಾಗಿ ಇವನು. ಇತ್ಲ ಬಾರಿ ಅಮ್ಮಣ್ಣಿ, ಇತ್ಲ ಬಾರಿ ಇಲ್ಲಿ. ಅದು ಯಾವನವನು? ನೀನು ಇನ್ನು ಚಿಕ್ಕ ಹುಡುಗಿ ಬಾ, ನಿನಗೆ ಮಾತಾಡಕ್ ಬರಲ್ಲ ಬಾಯಿಲಿ. ಅವ್ನು ಯಾವನವನು ಬಂದಿರೋದವನು ನಮ್ಮ ಆಸ್ತಿ ಅನ್ಕೊಂಡು ಜಗಳ ಮಾಡಕ್ ಬಂದಿರೋನು ಯಾವನ್ ನೋಡ್ಕೊಳ್ತಿರುವ ಒಂದ್ ಕೈ ಬಾರಿ ಈ ಕಡೆ. ಏನಜ್ಜ ದೌರ್ಜನ್ಯ ಮಾಡ್ತಿದ್ಯಾ ನೀನು ನನ್ನ ಮೇಲೆ? ಮನೆಯವ್ರಿಗೆಲ್ಲ ಕರ್ಕೊಂಬಂದ್ಬಿಟ್ಟು ಮನೆ ಹೆಂಗಸ್ರಿಗೆಲ್ಲ ಕರ್ಕೊಂಬಂದ್ಬಿಟ್ಟು ನನ್ನ ಮೇಲೆ ಜಗಳ ಮಾಡಕ್ ಬರ್ತೀಯಲ್ಲ. ನೀನೇ ಅಂತ ಅಂದ್ಕೊಂಡು ಹೇಳು ನೀನು. ನೀವೆಲ್ಲರೂ ಮನೆಯವರೆಲ್ಲ ಬಂದ್ಬಿಟ್ಟು ನನ್ನ ಮೇಲೆ ಜಗಳಕ್ಕೆ ಬಂದ್ಬಿಟ್ರೆ ಏನು ಎದ್ರಕಣ್ತೀರ ಅಂತ ಕಡ್ದೀಯ? ಎದ್ರಕಣ್ತೀನಿ. ಇಂಥವಕ್ಕೆಲ್ಲ ನಮ್ಮ ಬಗ್ಗವನೆಲ್ಲ ಬಿಡು. ನಮ್ಮಪ್ಪ ಏನು ನನಗೆ ಸರಿಯಾಗಿ ಬುದ್ಧಿ ಕಲ್ಸೋಗೈತೆ. ನೀನು ಕಳಲ್ಲ ಅವನಿ ಅವನ್ ಸುಮ್ಮಕ್ ಅವನು. ದೊಡ್ಡದಾಗಿ ಮಾತಾಡಕ್ ಬಂದ. ಇವನ್ ಮೇಲೆ ದೌರ್ಜನ್ಯ ಮಾಡ್ತಿದ್ದೀವಂತೆ. ದೌರ್ಜನ್ಯ ನಾವ್ಯಾಕ್ಲ ಮಾಡಕ್ ಬಾರ್ದ? ನೀನು ಕಣ ಮೋಸಾಟ ಆಡ್ತಿರೋದು, ಮೋಸ ಮಾಡ್ತಿರೋದು ನೀನ್ ಕಣ ದೌರ್ಜನ್ಯ ಮಾಡ್ತಿರೋದು. ಮೋಸಗಾರ ನನ್ನ ಮಗ ನೀನು. ನಮ್ಮ ಆಸ್ತಿನ ನೀನ್ ಕಬಳಿಸ್ಕೊಂಡು ಇಷ್ಟು ದಿವಸ ಎಲ್ಲ ಗೇಯ್ಕೊಂಡು ಎಲ್ಲ ಬೆಳೆ ಗಿಡ ಎಲ್ಲ ಬೆಳ್ಕೊಂಡು ಇವಾಗ ನಮ್ಮ ಆಸ್ತಿ ಅಂತ ಗೊತ್ತಾದ್ಮೇಲೆ ನಾವು ಬಿಡಿಸ್ಕೊಂಡಾಗ ಹೊಟ್ಟೆ ಕಿಚ್ಚಿಂದ ಜಗಳ ಮಾಡಕ್ ಬಂದಿದ್ಯಾ? ಹೊಟ್ಟೆ ಕಿಚ್ ನನ್ನ ಮಗನೇ. ಬಡವ್ರು ಹೊಟ್ಟೆ ಉರ್ಸಿರಿ ಅಂದ್ರು. ಬಡವ್ರು ಹೊಟ್ಟೆ ಉರ್ಸಿರಿ ನಿಮ್ಗೆಲ್ಲ ಒಳ್ಳೇದಾಗಲ್ ಕಣ್ರು. ನಾವು ರೈತರು ಕಣ್ರಪ್ಪ, ರೈತರು. ಕಷ್ಟ ಪಟ್ಬಿಟ್ಟು ಬೆಳಗಿಂದ ಸಂಜೆ ಗಂಟ ಆ ಭೂಮಿ ತಾಯಿ ಹತ್ರ ಬಂದ್ಬಿಟ್ಟು ಕಷ್ಟಪಟ್ಟು ಬೆವ್ರು ಸುರಿಸಿ ದುಡ್ದು ಕಷ್ಟದಿಂದ ದುಡ್ದು ತಿಂತಿದೀವಿ ಕಣ್ರಪ್ಪ. ನಮ್ಮಂತವ್ರಿಗೆಲ್ಲ ಮೋಸ ಮಾಡಕ್ ಬರ್ತಿರಲ್ಲ. ನೀವು ಉದ್ಧಾರ ಆಗ್ತೀರಾ? ನೀವು ಹಾಳಾಗೋಗ್ತೀರಾ ನೀವು. ಇವನು ತಡ ಬುಡ ಏನು ಗೊತ್ತಿಲ್ಲದಲ್ಲಿ ಹೆಂಗ್ ಬೇಕಂಗೆ ಜಗಳ ಮಾಡಕ್ ಬಂದಿರೋ ನೀವನು. ಏನು ಇವರೆಲ್ಲ ಬೆಲೆ ಕೊಟ್ಟು ಬೆಲೆ ತಗೊಳೋರು ಅಂತವ್ರಲ್ಲ ಇವರು. ನಾವೇನೋ ಇಷ್ಟ ದಿವಸ ಮರ್ಯಾದೆಯಿಂದ ಇದೀವಿ. ಇವರೆಲ್ಲ ಒಳ್ಳೆಯವರಲ್ಲ. ನಡಿ ಹೋಗೋಣ. ಇವ್ರ ಹತ್ರ ಏನ್ ಜಗಳ ಮಾಡೋದು? ಅಲ್ಲಿ ಗೌಡ್ರಿಗೆ ಹೇಳ್ಬಿಟ್ಟು ಅದೇನದು ನ್ಯಾಯ ಪಂಚಾಯತಿ ಮಾಡ್ಸೋಣ ನಡಿ. ಗೌಡ್ರ ಹತ್ರ ಹೋಗ ನಡಿ. ಇವ್ನ ಹತ್ರ ಜಾಸ್ತಿ ಮಾತಾಡ್ಕೊಂಡು ನಿನ್ಕೋಬೇಡ. ನೀನ್ ಯಾಕೆ ಜಗಳ ಮಾಡಿ 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 ನೀನ್ ಯಾಕೆ ಟೆನ್ಷನ್ ತಗೊಳ್ತಿದ್ಯಾ? ನಡಿ. ಇವ್ರಿಗಂತೂ ಕೆಲಸ ಎಲ್ಲ ಅಡ್ಡ ಆಡ್ಕೊಂಡು ಹೆಂಗ ತಿನ್ಕೊಂಡು ಉಣ್ಕೊಂಡು ಹೆಂಗ ಇರ್ತಾರೆ ಜಗಳ ಮಾಡ್ಕೊಂಡು.
ನಮಗೂ ಕೆಲಸ ಇಲ್ವಾ? ನಡಿ ಹೋಗೋಣ. ನಾನು ಏನ ನಮ್ಮೂರವರಲ್ಲ, ಎಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರಿದ್ದಂಗೆ ಇರಬೇಕು, ಒಳ್ಳೆ ರೀತಿಲಿ ಇರಬೇಕು ಅಂತ ನಾವೇನೋ ಒಳ್ಳೆ ತಂದಿಂದ ಹೋದ್ರೆ ಇವನು ಬೇಕು ಬೇಕು ಅಂತ ಕಾಲು ಕೆರ್ಕೊಂಡು ಜಗಳ ಮಾಡಕ್ ಬರ್ತಾನಲ್ಲೇ. ಅದೆಷ್ಟು ದೌರ್ಜನ್ಯ ಇರಬೇಕು. ಏನಿದ್ರು ನಾನು ಹಿರೇ ಮನುಷ್ಯ ಅಂತ ಇದೀನಿ ನನ್ನ ಹತ್ರ ಬಂದು ಮಾತಾಡ್ದಲ್ಲೇ ಆ ಹುಡುಗ ಅವನು ಟ್ಯಾಕ್ಟ್ರಿಗೆ ಏನೋ ಕೆಲಸ ಮಾಡ್ತಿದ್ದ, ಡೀಸೆಲ್ ಏನೋ ಹಾಕ್ತಿದ್ದಾನೆ, ಬಂದ್ಬಿಟ್ಟು ಅವನ ಮೇಲೆ ಏನು ರೇಗಾಡ್ತಿದ್ದಾನೆ. ಒಬ್ಬಬ್ಬಬ್ಬಬ್ಬಬ್ಬ ನಾನು ಕಣ್ಮುಂದೆನೇ ಇದ್ದಾಗಲೇ ನನ್ನ ಮಗನ ಮೇಲೆ ಈ ಪಾಟಿ ರೇಗಾಡ್ತಿದಾರಲ್ಲ ಇವರು. ನಾನು ಏನಾದ್ರೂ ಇಲ್ದಲೇ ಇದ್ದಾಗ ಪಾಪ ನಮ್ಮ ಹುಡುಗನ ಮೇಲೆ ಅದು ಎಷ್ಟು ದೌರ್ಜನ್ಯ ಮಾಡ್ಬೋದು ಇವರು, ಲೆಕ್ಕ ಹಾಕು. ಇರ್ಲಿ ಇರ್ಲಿ ಇರ್ಲಿ. ಏನು ಇವನು ಸಾವುಕಾರ ಇದ್ರೆ ಇವ್ರ ಮನೆಗೆ, ನಮ್ಮ ಮನೆ ಮುಂದೆ ಏನಲ್ಲ. ನಾವೇನೋ ಎಲ್ಲಾರ್ಗು ಒಳ್ಳೆ ರೀತಿಯಲ್ಲಿ ನೋಡ್ತೀವಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡ್ತಾರೆ ಇವರು. ನಡಿಯ ಹೋಗೋಣ, ಅದೇನಾಗುತ್ತೆ ಹಾಗೆ ಬಿಡ್ಲಿ. ನಾನು ನೋಡೋವರೆಗೆ ನೋಡ್ತೀನಿ. ಒಳ್ಳೆ ಮಾತಲ್ಲಿ ಇದ್ರೆ ಸರ್ ಚಂದ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಆಟೆಯ. ಏನಲ್ಲ ರಂಗಜ್ಜ, ಯಾಕೆ ಏನಾಯ್ತಲ್ಲ ಪಂಚಾಯತ್ಗೆ ಕರೆಸ್ಬಿಟ್ಟಿಯಲ್ಲೋ ರಂಗಜ್ಜು? ಅಲ್ಲ ಕಣಪ್ಪ, ನೀನು ಹಿರೇ ಮನುಷ್ಯ ಆಗ್ಬಿಟ್ಟು ನೀನೇನೇ ಎಲ್ಲರಿಗೂ ಪಂಚಾಯತ್ಗೆ ಮಾಡೋನಾಗ್ಬಿಟ್ಟು ನೀನು ಇವತ್ತು ಹಿಂಗೆ ಪಂಚಾಯತ್ಗೆ ಕರೆದಿಯಲ್ಲ ರಂಗಜ್ಜ, ಏನಾಯ್ತು ಹೇಳಪ್ಪ? ಏನೋ ಅಂತ ತೊಂದರೆ ಆಗಿದ್ದು ನಿನಗೆ? ಏನಿಲ್ಲ ಕಣ್ರಿ ಗೌಡ್ರೆ, ಸುಮ್ಕೆ ನಾನೇನು ಕರಿಯೋಣ. ಆಗ ಅಲ್ಲಿ ನಿಂತಾರಲ್ಲ ಆ ಮನುಷ್ಯ, ಅವನು ಭಾಳ ಮೋಸ ಮಾಡ್ತಿದ್ದಾನ ನನಗೆ. ಯಾಕೆ ಬೇಕು ಬೇಕು ಅಂತಾನೆ ಜಗಳ ಮಾಡ್ಕೊಂಬರೋದು, ಕಿರಿಕ್ ತೆಗಿಯೋದು, ಜಗಳ ಮಾಡೋದು, ಹಿಂಗೆ ಮಾಡ್ತಿದ್ದಾನೆ ಕಣ್ರಿ ಗೌಡ್ರೆ. ಏನಪ್ಪ ಸಾವುಕಾರ, ಇದ್ಯಾಕಲ್ಲ? ಯಾಕೋ ಊರಲ್ಲಿ ನೀನು 4 ಜನ ಬುದ್ಧಿವಾದ ಹೇಳೋನಾಗ್ಬಿಟ್ಟು ನೀನು ಹಿಂಗೆಲ್ಲ ಮಾಡ್ಕೊಂಡು ಹೋದ್ರೆ ಸರಿ ಆಗುತ್ತೇನೋ? ಯಾಕೆ ನೀನು ಸುಮ್ಕೆನೆ ಆ ಹಿರೇ ಮನುಷ್ಯನ ಮೇಲೆ ನೀನು ಹಿಂಗೆಲ್ಲ ನೀನು ಮಾತಾಡೋದು, ಜಗಳ ಮಾಡಕ್ಕೆ ಹೋಗೋದು, ಸುಮ್ಕೆನೆ ಜಗಳ ತೆಗಿಯಕ್ಕೆ ಹೋಗೋದು, ಇವೆಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೇನೋ ನಿನಗೆ? ನೀನು ಹಿರೇ ಮನುಷ್ಯ ಒಳ್ಳೆ ಬುದ್ಧಿವಂತ, ನೀನು ಎಲ್ಲ ಸಾವುಕಾರ ಆಗ್ಬಿಟ್ಟು ನೀನು 4 ಜನ ಬುದ್ಧಿವಾದ ಹೇಳೋನಾಗ್ಬಿಟ್ಟು ಇಂಥ ಕೆಲಸ ಮಾಡಿದ್ರೆ ಸರಿ ಆಗುತ್ತೇನೋ? ಹೇಳ್ರಿ ಗೌಡ್ರೆ, ನಾನೇನು ಮಾತಾಡೋಕ್ಕೇನು ಹೋಗಿಲ್ಲ. ನನ್ನ ಮಾತು ಕೇಳ್ರಿ, ಇಲ್ಲಿ ನಂಬ್ರಿ ಇಲ್ಲಿ. ನಾನು ಹೊಲ್ತವ ಎಲ್ಲ ಹೊಲ ಎಲ್ಲ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಈ ವಜ್ಜ ಜಗಳ ಸುಮ್ನೆ ಮ್ಯಾಲೆ ಬಿದ್ದು ಅಪ್ಪ ಮಗ ಆ ವಜ್ಜಿ ಅವ್ರ ಹೆಂಗಸರು ಮನೆಯವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ನನ್ನ ಮೇಲೆ ಜಗಳ ಮಾಡಿದ್ದು. ಕೇಳ್ರಿ ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ? ನಿನಗೆ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ನೋಡಲಿ. ರಂಗಜ್ಜಗೂ ಹೇಳ್ತಿದ್ದೀನಿ, ನಿನಗೂ ಹೇಳ್ತಿದ್ದೀನಿ. ನನ್ನ ಹತ್ರ ನೋಡ್ರಿ ನ್ಯಾಯ ತೀರ್ಮಾನ ಅಂತ ಬಂದುಬಿಟ್ರೆ ನಾನು ನನ್ನ ಸ್ವಂತ ಮಗ ಅಂತ ನೋಡಲ್ಲ. ನಾನು ಎಲ್ಲರಿಗೂ ಒಂದೇ ಸಂಖ್ಯೆ ನಾನು ನ್ಯಾಯ ಪಂಚಾಯತ್ಗೆ ಮಾಡೋನು. ನಾನು ಎಲ್ಲರ ಹತ್ರನೂ ವಿಚಾರಿಸಿದ್ದೀನಿ, ಎಲ್ಲರ ಹತ್ರನೂ ಕೇಳಿದ್ದೀನಿ. ಅಲ್ಲ ಕಣಪ್ಪ, ಈಗ ಆಸ್ತಿ ಮೊದಲಿಂದನೂ ರಂಗಜ್ಜ ನಮ್ಮ ರಂಗಪ್ಪಾರ್ದ ಅಪ್ಪನ ಹೆಸರಲ್ಲಿ ಇತ್ತು. ಅದನ್ನ ಇವಾಗ ಬಿಡಿಸ್ಕೊಂಡಿದ್ದಾರೆ. ಬಿಡಿಸ್ಕೊಂಡ್ಬಿಟ್ಟು ನಿನ್ನ ಹೆಸರಲ್ಲಿ ನೀನು ಮೊದಲು ಗೇಯ್ಕೊಳ್ತಿದ್ದೆ ಅದನ್ನು. ಈಗ ಬಿಡಿಸ್ಕೊಂಡಿದ್ದೀರ ಅಂತ ನೀನು ಹೊಟ್ಟೆ ಕಿಚ್ಚಿಂದ ಹೋಗ್ಬಿಟ್ಟು ನೀನು ಜಗಳ ಮಾಡಿದ್ರೆ ಅದೆಷ್ಟರ ಮಟ್ಟಿಗೆ ನ್ಯಾಯ? ಅದೇನು ಗೌರ್ಮೆಂಟ್ ಕಾನೂನು ಪ್ರಕಾರ ಏನಾಯ್ತು ಹಂಗೆ ತಗೊಂಡಿದ್ದಾರೆ ಅವರು. ಕರೆಕ್ಟ್ ತಾನೆ? ಕಾನೂನು ಮುಂದೆ ಯಾವನು ನನ್ನ ಮಗನೂ ದೊಡ್ಡವನಲ್ಲ ಕಣೋ. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ನೋಡು. ಕಾನೂನು ಏನಾಯ್ತೋ ಅದನ್ನ ನಾವು ಮಾತು ಕೇಳ್ಕೊಂಡು ಹೋಗ್ಬೇಕು. ಕಾನೂನು ಪ್ರಕಾರ ಅವ್ನು ತಗೊಂಡಿದ್ದ ಅಂತಾನೆ, ಅದ್ರ ಮಾತು ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕು. ನೀನು ಅದನ್ನ ಬಿಟ್ಬಿಟ್ಟು ನೀನು ಯಾಕಪ್ಪ ನೀನು ಜಗಳ ಮಾಡೋಕ್ಕೆಲ್ಲ ಹೋಗೋದು, ದೌರ್ಜನ್ಯದಿಂದ ಮಾತಾಡಕ್ಕೆ ಹೋಗೋದು, ಹೊಲ್ತಾವ ಅವರು ಟ್ಯಾಕ್ಟ್ರಿ ತಗೊಂಡು ಉಕ್ಕೆ ಹೊಡಿಯೋಕ್ಕೆಲ್ಲ ಹೋದಾಗ ನೀನು ಅವ್ರ ಮೇಲೆಲ್ಲ ಜಗಳ ಮಾಡ್ಕೊಂಡು ಹೋಗೋದು, ಇವೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಊರಲ್ಲೆಲ್ಲ ನಾವು ಅಣ್ಣ ತಮ್ಮದ್ರಿದ್ದಂಗೆ ಇದ್ದೀವಿ. ಇಷ್ಟು ದಿವಸ ಅಂತ ಪಾಪ ಹಿರೇ ಮನುಷ್ಯ ಒಂದು ದಿವಸ ಬಂದು ಪಂಚಾಯತ್ಗೆ ಹತ್ರ ಈಗ ನಿಂತ್ಕೊಳ್ಳೋನಲ್ಲ. ಇವತ್ತು ನಿಲ್ಲಂಗೆ ಮಾಡಿಬಿಟ್ಟಲ್ಲ ನೀನು. ಇಂಥ ಕೆಲಸ ಎಲ್ಲ ಮಾಡಿದ್ರೆ ಸರಿನಾ ನೀನು? ಗೌಡ್ರೆ, ನಾನು ಯಾರ ಮೇಲೂ ಇವತ್ತಿನವರೆಗೂ ಒಂದು ಜಗಳ ಮಾಡಿದವನಲ್ಲ, ಒಬ್ರ ಮೇಲೆ ಕೋಪ ಮಾಡ್ಕೊಂಡು ಒಂದು ಮನುಷ್ಯನೇ ಅಲ್ಲ ನಾನು. ನನ್ನ ಶತ್ರುಗಳೇ ಆಗಲಿ, ಶತ್ರುಗಳಿಗೂ ನಾನು ನಿಲ್ಲಿಸ್ಕೊಂಡು ಮಾತಾಡಿಸ್ತು ಹೋಗ್ತೀನಿ ನಾನು. ನಾನು ಯಾರ ಹತ್ರನೂ ಏನು ಬಯಸ್ಕೋಣ ಅಂತ ಬುದ್ಧಿ ಇವತ್ತಿನವರೆಗೂ ಮಾಡಿಲ್ಲ. ಏನಂದ್ರೆ ಗೌಡ್ರೆ, ಪಾಪ ನಮ್ಮ ಹುಡುಗ ಉಕ್ಕೆ ಹೊಡಿತಿದ್ದ, ಹೊಲ್ತತ್ರ ಡೀಸೆಲ್ ಹಾಕ್ತಿದ್ದ. ನಾನು ಬದಿ ಮೇಲೆ ಕೂತಿದ್ದೀನಿ, ನನಗೆ ನೋಡಿಲ್ಲ ಇವನು ಏನು ನಮ್ಮ ಹುಡುಗನ ಮೇಲೆ ಬಂದ್ಬಿಟ್ಟು ನೀನು ನಮ್ದೆಲ್ಲ ಹೊಲ ಐತೆ ಇಲ್ಲಿ, ಎಲ್ಲ ದಾರಿ ಬಿಡಬೇಕು ನೀನು, ಗಾಡಿ ಹೋಗಂಗೆ ಟೆಂಪೋಗಳೆಲ್ಲ ಹೋಗುತ್ತೆ, ನಮ್ಮದು ಟ್ಯಾಕ್ಟ್ರಿ ಹೋಗುತ್ತೆ, ಇಲ್ಲ ಅಸೆಲ್ಲ ಪೂರ ದಾರಿ ಬಿಡಬೇಕು ನೀನು ಅಂತ ಎಲ್ಲ ಪಾಪ ನಮ್ಮ ಹುಡುಗನ ಮೇಲೆ ದೇವ್ರು ಅಂತ ಅವನು ಏನೂ ಮಾತಾಡ್ತಿಲ್ಲ. ನನ್ನ ಕಣ್ಣು ಮುಂದೆನೇ ನಮ್ಮ ಹುಡುಗನ ಮೇಲೆ ದೌರ್ಜನ್ಯದ ಮಾತು ರೇಗಾಡ್ತಿದ್ರೆ ಒಟ್ಟು ಉರಿಯತ್ತ ಉರಿಯಲ್ಲ ಗೌಡ್ರೆ. ನೀವೇ ಹೇಳ್ರಿ, ನಾವು ಯಾಕೆ ದಾರಿ ಬಿಡ್ಬೇಕಂತ? ಇವನು ಎಷ್ಟು ದಾರಿ ಬಿಟ್ಟಿದ್ದಾನೆ ಕೇಳ್ರಿ ಮೊದಲು. ಇವನು ದಾರಿ ಬಿಡ್ಲಿಬೇಕಾದ್ರೆ ನಾನು ಬಿಡ್ತೀನಿ. ಅದನ್ನು ಬಿಟ್ಬಿಟ್ಟು ಇವನು ಆಸ್ತಿ ಎಲ್ಲ ಅದನ್ನು ಮುಳ್ತಂತಿ ಕಂಬ ಎಲ್ಲ ಹಾಕೊಂಡ್ಬಿಟ್ಟು ಕರೆಕ್ಟಾಗಿ ಇವ್ನು ನೆರವು ಮಾಡ್ಕೊಂಡ್ಬಿಟ್ಟು ನಮ್ಮ ಆಸ್ತಿ ಗಾಡಿಗಳೆಲ್ಲ ಓಡಿಸ್ತಾನಂತೆ ನೋಡ್ರಿ, ಲೆಕ್ಕ ಹಾಕ್ರಿ. ಇವೆಲ್ಲ ಹಿಂಗೆ ಮಾಡಿದ್ರೆ ಸರಿ ಆಗುತ್ತಾ? ಬಿಡ್ಬೇಕಣಜ್ಜ ನೀನು. ಬಿಡಲ್ಲ ಅಂದ್ರೆ ಸರಿ ಆಗುತ್ತಾ? ನಾವೆಲ್ಲ ಮತ್ತೆ ಹೊಲ ತೋಟ ಎಲ್ಲ ಇರೋರೆಲ್ಲ ನಾವೆಲ್ಲ ಹೋಗೋಣ, ನಮಗೆ ದಾರಿ ಬಿಡ್ಬ ಓಡಾಡೋದಕ್ಕೆ? ಕೇಳ್ರಿ ಗೌಡ್ರೆ, ದಾರಿ ಮಾಡ್ಕೊಡೋದಕ್ಕೆ ನೀವೇ ಹೇಳ್ರಿ ಗೌಡ್ರೆ. ನಮಗೆ ಅಲ್ಲೆಲ್ಲರೂ ನಮ್ದೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಜಾಸ್ತಿ ಇದ್ದಾವೆ, ಅಲ್ಲ ಸೆಲ್ಲದ್ರೂ ನಾವು ಬೆಳೆ
ಅದು ಇದು ಎಲ್ಲ ಬೆಳಿತೀವಿ, ವೆಹಿಕಲ್ಸ್ಗಳೆಲ್ಲ ಓಡಾಡ್ತವೆ. ಟೊಮೊಟೊ ಬೆಳಿತೀವಿ, ಬೇರೆ ಬೇರೆ ಬೆಳೆ ಎಲ್ಲ ಬೆಳಿತಿರ್ತೀವಿ ನಾವು. ಅಲ್ಲಸೆಲ್ಲ ಟೆಂಪೋ ಅಂತೆ, ಆಟೋ ಅಂತೆ, ಟ್ಯಾಕ್ಟ್ರಿ ಅಂತೆ, ಅದು ಇದು ಎಲ್ಲ ಓಡಾಡುತ್ತೆ. ಎಲ್ಲ 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 ಲೇ ಅಲ್ಕಣೋ, ಆ ಹಿರೇ ಮನುಷ್ಯಂಗೆ ಹಿಂಗೆಲ್ಲ ನೀನು ರೇಗಾಡ್ತೀಯಲ್ಲ ನನ್ನ ಕಣ್ಣು ಮುಂದೆನೇನೆ. ಅಬ್ಬಾ ಬಾಬಾ, ನನ್ನ ಮುಂದೆನೇ ನೀನು ಹಿಂಗೆ ರೇಗಾಡಿದ್ಯಲ್ಲ ನೀನು. ಹೊಲ್ದ ಹತ್ರ ಇನ್ನು ಆಟ ಮಟ್ಟಿಗೆ ನೀನು ರೇಗಾಡಿರ್ಬೇಕು ಪಾಪ. ಏಯ್ ಹಂಗಲ್ ಕಳ್ಳ, ನೀನು ಒಂದ್ರಿಟ್ಟು ನ್ಯಾಯದಿಂದ ಮಾತಾಡು ನೀನು. ಅಲ್ಲ ನೀನು ಮಾತ್ರ ನೀನು ಹೊಲಕ್ಕೆ ಮಾತ್ರ ಕರೆಕ್ಟಾಗಿ ಎಲ್ಲ ಬೇಲಿ ಗೀಲಿ ಎಲ್ಲ ಹಾಕೊಂಬಿಟ್ಟು, ತಂತಿ ಕಂಬ ಎಲ್ಲ ಹಾಕೊಂಬಿಟ್ಟು ನೀನು ಕರೆಕ್ಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ. ಅವಜ್ಜ ಬಿಡ್ಬೇಕಂದ್ರೆ ಎತ್ಲಾಗಿಂದ ಬಿಡುತ್ತೆ. ನಿನಗೂ ಬೇಕು, ಅವಜ್ಜಂಗೂ ಬೇಕು ತಾನೆ. ನೀನು ಹೊಡೆದ ಬಿಡು, ಅವಜ್ಜನೂ ಹೊಡೆದ ಬಿಡುತ್ತೆ. ನಾನು ಬಿಡಿಸ್ತೀನಿ, ಅವಜ್ಜ ಬಿಡಲ್ಲ ಅಂತ ಹೇಳಿರಬೇಕಾದ್ರೆ. ಈಗ ನಿನಗೂ ಬೇಕಾಗುತ್ತೆ, ನೀನು ಗಾಡಿಗಳು ಓಡಿಸ್ಕೊಂಡು ಹೋಗ್ತೀಯಾ, ಅವಜ್ಜನೂ ಟ್ಯಾಕ್ಟ್ರಿ ಅದು ಇದು ಎಲ್ಲ ಓಡಿಸ್ಕೊಂಡು ಹೋಗುತ್ತೆ. ಹಂಗಂದ್ಮೇಲೆ ಇಬ್ರಿಗೂ ಬೇಕು ತಾನೆ. ಅಲ್ಲ ಕಣ್ರಲ್ಲ, ಅನುಸರಿಸ್ಕೊಂಡು ನೀವೆಲ್ಲ ನಾವು ಒಂದೇ ರೀತಿಲಿ ಅಣ್ಣ ತಮ್ಮಂದ್ರು ಇದ್ದಂಗೆ ಇರ್ಬೇಕಾ ನಾವು ಊರಲ್ಲಿ? ಅದನ್ನ ಬಿಟ್ಬಿಟ್ಟು ಜಗಳ ಮಾಡ್ಕೊಂಡಿದ್ರೆ ಸರಿ ಆಗುತ್ತೆ ಅಲ್ಲ. ಅದೇನಂತ ಮಾತಾಡೋದು ಕಲ್ತೀಯಲ್ಲ ನೀನು. ನೋಡಪ್ಪ ರಂಗಜ್ಜ, ನೋಡು, ನಿನ್ಗೂ ಹೇಳ್ತಿದ್ದೀನಿ, ಅವನಿಗೂ ಹೇಳ್ತಿದ್ದೀನಿ. ಈಗ ನೀನು ವ್ಯವಸಾಯ ಎಲ್ಲ ಮಾಡಬೇಕು, ಟ್ಯಾಕ್ಟ್ರಿ ಎಲ್ಲ ಹೊಲವೆಲ್ಲ ಉಕ್ಕೆ ಹೊಡಿಯೋಕ್ಕೆಲ್ಲ ಟ್ಯಾಕ್ಟ್ರಿ ಎಲ್ಲ ತಗೊಂಡು ಹೋಗ್ಬೇಕು. ನಿನ್ಗೂ ದಾರಿ ಬೇಕು ನೋಡಪ್ಪ, ಆ ಹುಡುಗಂಗೂ ದಾರಿ ಬೇಕು. ಹಂಗಂತ ಈಗ ಒಬ್ರ ಮೇಲೆ ಒಬ್ರು ಕೋಪ ಮಾಡ್ಕೊಂಡು ಒಬ್ರಿಗೊಬ್ರು ಜಗಳ ಆಡಿದ್ರೆ ಅದು ಒಳ್ಳೇದಲ್ಲ. 4 ಜನಕ್ಕೆ ಬುದ್ಧಿವಾದ ಹೇಳೋರು ಆಗ್ಬಿಟ್ಟು ನೀವೇನೇ ಇಂಥ ತಪ್ಪು ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಡ್ಕೊಳ್ತಾರೆ ಜನಗಳು ಆಡ್ಕೊಳ್ಳೋ ರೀತಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ನನ್ನ ಮಾತು ಕೇಳ್ರಿ. ಇಲ್ಲಿ ಜಗಳ ಮಾಡೋದ್ರಲ್ಲಿ ಏನೇನೂ ಸಿಗಲ್ಲ, ಏನೂ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಊರವ್ರಂದ್ಮೇಲೆ ಎಲ್ಲರೂ ಒಟ್ಟಿಗಿರ್ಬೇಕು, ಎಲ್ಲ ಅಣ್ಣ ತಮ್ಮಂದ್ರು ಇದ್ದಂಗೆ ಇರಬೇಕು ರಂಗಜ್ಜ. ಬೇಜಾರು ಮಾಡ್ಕೋಬೇಡ ಹಿಂಗೆ ಅಂತ ಹೇಳ್ತಿದ್ದೀನಂತ. ಈಗ ನೀನು ಅರ್ಧ ದಾರಿ ಬಿಡು, ಅವನು ಅರ್ಧ ದಾರಿ ಬಿಡ್ತಾನೆ. ಇಬ್ರು ಹಂಚಿಸ್ಕೊಂಡು ಹೋಗ್ರಿ. ದಯವಿಟ್ಟು ಜಗಳ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸರಿನಾ? ಹೇಳ್ರಿ ಗೌಡ್ರೆ, ನೋಡ್ರಿ, ನೀವೇನು ಹೇಳ್ತಿರೋ ಆ ಮಾತಿಗೆ ನಾನು ಬದ್ಧ. ನನ್ನ ಸ್ವಭಾವ ಮೊದಲಿಂದಾನು ನೋಡಿದಿರಾ. ನಾನು ಇವತ್ತಿನವರೆಗೂ ಒಬ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ಹಿಂಗೆ ಜಗಳ ಆಡಿದ್ದೀನಂತ ದಿನವೇ ಇಲ್ಲ. ಆದರೆ ಇವತ್ತಿಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು. ಯಾಕೆ ತಡೆಯೋಕ್ಕಾಗಲಿಲ್ಲ, ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟೆ. ಆಯಿತು, ನನಗೆ ಚರ್ಚೆ ಮಾಡೋದಾಗ್ಲಿ ಜಗಳ ಮಾಡೋದಾಗ್ಲಿ ಇದರಲ್ಲೆಲ್ಲಾದ್ರೂ ನನಗೆ ಏನೇನು ಇಷ್ಟ ಇಲ್ಲ. ಒಂದು ಈಟು ನನಗೇನಂದರೆ ಕಷ್ಟಪಟ್ಟು ನ್ಯಾಯವಾಗಿ ದುಡಿತೀನಿ, ಕಷ್ಟಪಟ್ಟು ನನ್ನ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಸಾಕ್ತೀನಿ. ನಂದು ಅದೇ ಬುದ್ಧಿ ಮೊದಲಿಂದಾನು ಇರೋದು, ಇವಾಗ್ಲೂ ಆಟೆಯ. ನನಗೆ ಜಗಳ ಆಡೋದ್ರಲ್ಲಿ ಇದರಲ್ಲೆಲ್ಲಾದ್ರಲ್ಲೂ ಒಂದು ಈಟು ನನಗೆ ಇಷ್ಟ ಇಲ್ಲ. ನೀವೇನು ಹೇಳ್ತಿರೋ ಆ ಮಾತಿಗೆ ನಾನು ಬದ್ಧವಾಗಿರ್ತೀನಿ. ನಾನೇನು ತಿರುಗೇನೋ ಮಾತಾಡೋಕ್ಕೂ ಆಗಲ್ಲ. ನೀವು ಹೆಂಗೆ ಹೇಳ್ತಿರೋ ಹಂಗೇನೆ ಗೌಡ್ರೆ. ನೋಡ್ರಿ, ನೀವೇನು ಹೇಳ್ತಿರೋ ಆ ಮಾತಿಗೆ ನಾವು ಕರೆಕ್ಟಾಗಿ ಬದ್ಧವಾಗಿದ್ದೀವಿ. ಜಾಸ್ತಿ ನಾವು ಮಾತಾಡೋಕ್ಕೂ ಆಗಲ್ಲ. ನಿಮ್ಮ ಮಾತಂತೆ ನಾವು ನಿಮ್ಮ ಪ್ರಕಾರ ನಾವು ಕೇಳ್ತೀವಿ. ಈಗ ಗಾಡಿಗಳು ಓಡಿಸಾಡೋದಕ್ಕೆ ಅಲ್ಲೆಲ್ಲ ಓಡಾಡೋದಕ್ಕೆ ನಮಗೂ ಜಾಗ ಬೇಕು, ಅವ್ರಿಗೂ ದಾರಿ ಬೇಕು. ಹಂಗಾಗಿ ಏನು ನೀವು ಸಮ ಅದೇನು ತೀರ್ಮಾನ ಮಾಡಿಬಿಟ್ಟು ಅದು ನೀವೇ ಬಂದ್ಬಿಟ್ಟು ಅದು ಅಳತೆ ಮಾಡಿಬಿಟ್ಟು ಇಷ್ಟಿಷ್ಟು ದಾರಿ ಬಿಡ್ರಪ್ಪ ಅಂತ ನೀವೇನೇ ಹೇಳ್ಬಿಡ್ರಿ. ಮತ್ತೆ ನೋಡ್ರಿ ಗೌಡ್ರೆ, ತಿರ್ಗಾ ಕಾಲ್ ಕೆರ್ಕೊಂಡು ಜಗಳ ಮಾಡಕ್ ಬರೋದು, ನಾವು ಉಕ್ಕಿ ಹೊಡಿಯಕ್ಕೆಲ್ಲ ಹೋದಾಗ ಅಲ್ಲಿ ಬೆಳೆ ಬೆಳೆದಾಗೆಲ್ಲ ಜಗಳ ಮಾಡೋದು, ಹೆಂಗ್ ಬೇಕಂಗ್ ಮಾತಾಡೋದು, ಅವೆಲ್ಲ ಮಾಡಬಾರ್ದು. ನೀವೇ ಒಂದ್ಸಲಿ ಕರೆಕ್ಟಾಗಿ ಹೇಳ್ಬಿಡ್ರಿ ಅವರಿಗೆ. ತಿರ್ಗಾ ನಮ್ಗೆ ಜಗಳ ಆಡೋದು ಅವೆಲ್ಲ ನಮ್ಗೆ ಇಷ್ಟ ಇಲ್ಲ. ನೋಡ್ರೆ, ನಮ್ಗೆ ಸುಮ್ಕಿರೇನೆ ಕಾಲ್ ಕಿರ್ಕೊಂಡು ಜಗಳ ಹೋಗೋದಕ್ಕೆ ಜಗಳ ಮಾಡೋದಕ್ಕೆ ನಮಗೂ ಏನು ಇಷ್ಟ ಇಲ್ಲ. ನಮ್ಗೇನಾಗ್ಬೇಕಾಯ್ತೆ? ನಮ್ಗೇನು ಅಲ್ಲಾಸಿ ಗಾಡಿಗಳು ಓಡೋದಕ್ಕೆ ದಾರಿ ಬೇಕು, ದಾರಿ ಬಿಡಿಸ್ಕೊಡ್ರಿ ಆಟೆಯ. ದಾರಿ ಏನೋ ಬಿಡ್ತೀವಿ, ಬಿಡೋದೇನಿಲ್ಲ. ನಾನು ಬಿಡಿಸೋದು ನನಗೆ ಗೊತ್ತೈತೆ. ಏನು ನೀನು ಅರ್ಧ ಬಿಡಬೇಕು ದಾರಿ, ಅವರು ಬಿಡಬೇಕು. ಅದನ್ನು ಬಿಟ್ಬಿಟ್ಟು ನೀನು ಬರೀ ಅವ್ರನ್ನ ಬಿಡು ಅಂತ ಹೇಳಿದ್ರೆ ಆಗಲ್ಲ. ಈ ಮಾತಿಗೆ ಅಂದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನಿನ್ ಪಾಡು ನಿನ್ಗೆ, ಅವ್ರ ಪಾಡು ಅವ್ರಿಗೆ. ಅವರು ಅರ್ಧ ಬಿಡ್ತಾರೆ ದಾರಿ, ನೀನು ಅರ್ಧ ಬಿಡ್ಬೇಕು ನಿನ್ನ ಆಸ್ತಿ ಇಲ್ಲದನು. ಹಂಗಾದ್ರೆ ಬೇಕಾದ್ರೆ ನೋಡಪ್ಪ ಒಪ್ಪಿಗೆ ಕೊಡ್ತೀನಿ. ಅದನ್ನ ಬಿಟ್ಬಿಟ್ಟು ನೀನು ನಿನ್ ಮೇಲೆ ನೀನ್ ಮುಳ್ತಂತಿ ಕಂಬ ಹಾಕೊಂಡ್ಬಿಟ್ಟು ನಿನ್ನ ಆಸ್ತಿ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀನ್ ಜಾಗ ಬಿಡ್ದಂಗೆ ಹಂಗು ಹಿಂಗು ಮಾತಾಡೋದು ಜಗಳ ಮಾಡೋದಿದ್ರೆ ಇದು ಒಳ್ಳೇದಲ್ಲ ನೋಡು. ಇಲ್ಲ ಬಿಡ್ರಿ ಗೌಡ್ರೆ, ಬಿಡ್ತೀನಿ. ಅದಕ್ಕೇನಂತೆ, ನನ್ನ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ಲ, ನಾನು ಬೇರೆಯವ್ರಂಗೇನಲ್ಲ. ನಾನು ಅರ್ಧ ಬಿಡ್ತೀನಿ, ಅವ್ರಿಗೂ ಅರ್ಧ ಬಿಡೋದು ಕೇಳ್ರಿ ಆಟೆಯ. ಇವನು ಸಾವುಕಾರ ಎಂತವನಿರ್ಬೇಕು ಇವನು. ಅದೇ ಆಸ್ತಿ ನಮ್ ರಂಗಜ್ಜ ಬಿಡಿಸ್ಕೊಂಡ ಅಂತ ಪಾಪ ಅವ್ರ ಮೇಲೆ ಜಗಳ ಮಾಡಕ್ ಹೋಗ್ಯಾನಲ್ಲ. ದೇವ್ರಂತ ಮನುಷ್ಯ ನಮ್ ರಂಗಜ್ಜ. ಇವತ್ತಿನವ್ರಿಗೂ ಯಾರ ಮೇಲೂ ಜಗಳಕ್ಕೆ ಹೋದವ್ ಮನುಷ್ಯ ಅಲ್ಲ ಅವನು. ಅಂತ ಅವನಿಗೆ ಇವತ್ತು ಜಗಳಕ್ಕೆ ಹೋಗ್ಯಾನಲ್ಲ ಪಾಪ. ಅವ್ನು ಕೋಪ ಮಾಡ್ಕೊಂಡಿದ್ದು ನಾನು ಇವತ್ತಿನವ್ರಿಗೂ ನೋಡಿಲ್ಲ. ಚಿಕ್ಕವನಿಂದ ಅವನ ಜೊತೆ ನಾನು ಬೆಳೆದಿದ್ದೀನಿ, ಒಂದೇ ತಾವ ಆಟ ಆಡಿದೀವಿ ನಾವು. ಅಷ್ಟು ಬೇಜಾರು ಮಾಡಿಸ್ಬಿಟ್ಟಿದ್ದಾನಲ್ಲ ಇವನು. ಪರವಾಗಿಲ್ಲ ಇವನು ಅಂತಾರೆ ಇವನು. ಅದೇ ಆಸ್ತಿ ಹೋಯ್ತಲ್ಲ ಕೈ ತಪ್ಪಿ,
ಅದಕ್ಕೆ ಅರ್ಧ ಕೋಪ ನಮ್ಮ ರಂಗಜ್ಜನ ಮೇಲೆ. ಇನ್ನೇನಿಲ್ಲ. ಇಲ್ಲಪ್ಪ ನೋಡು, ಇನ್ನೂ ಒಂದು ಮಾತು ಹೇಳ್ತಿದ್ದೀನಿ. ಎಲ್ಲರೂ ಒಂದೇ ಊರವ್ರಾಗಿದ್ದೀವಿ, ಎಲ್ಲ ಅಣ್ಣ ತಮ್ಮಂದ್ರು ಇದ್ದಂಗೆ ಇದ್ದೀವಿ. ಒಂದೇ ಸಂಖ್ಯೆ ಇವತ್ತಿನವರೆಗೂ ಒಂದು ಜಗಳ ಅನ್ನೋದಾಗ್ಲಿ ಅದು ಇದು ಮಾಡ್ಕೊಳಕ್ ಹೋಗಿಲ್ಲ. ದಯವಿಟ್ಟದನು ನಿನ್ಗೂ ಹೇಳ್ತಿದ್ದೀನಿ, ರಂಗಜ್ಜಿಗೂ ಹೇಳ್ತಿದ್ದೀನಿ. ದಯವಿಟ್ಟದನು ಕೋಪ ಮಾಡ್ಕೊಂಡು ಒಬ್ರಿಗೊಬ್ರು ಜಗಳ ಮಾಡ್ಕೊಳೋದಾಗ್ಲಿ, ದ್ವೇಷ ಸಾಧಿಸೋದಾಗ್ಲಿ ಇವೆಲ್ಲ ಮಾಡ್ಕೋಬಾರ್ದು. ಇವತ್ತಿಗೆ ಇಷ್ಟಕ್ಕೆ ಕೊನೆ ಆಗ್ಬಿಡ್ಬೇಕು ಜಗಳ. ಅದನ್ನೇನೇನೇನು ಮುಂದುವರ್ಸ್ಕೊಂಡಂತೂ ದಯವಿಟ್ಟು ಹೋಗ್ಬೇಡ್ರಿ. ಹೆಂಗ ನಮ್ಗೇನೇನೆ ಬೇಕಾದಷ್ಟು ಕೆಲ್ಸಗಳು ಇರ್ತಾವ ಕಣ್ರಿ ಗೌಡ್ರೆ. ನಾವೇನು ಕಿವೆಲ್ಲ ಇವ್ರ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಕೂತ್ಕೊಳಕ್ಕೆ ನಮ್ಗೆಲ್ಲ ಪುರ್ಸತ್ ಎಲ್ಲ ಐತೆ ಹೇಳ್ರಿ ಮ್ಯಾಕೆ. ನಾವೇನು ಜಗಳ ಮಾಡ್ಕೊಳಕ್ ಹೋಗೋಣ, ಅವ್ರ ಮೇಲೆ ಜಗಳಕ್ಕೆ ಹೋಗೋಣ. ಬಾರಪ್ಪ, ನೀನ್ ತಿಂಡಿ ತಿಂದಿಲ್ಲ ಏನಿಲ್ಲ, ಮೊದ್ಲು ತಿಂಡಿ ಮಾಡ್ಬಾ. ಸಾಕು, ಹೋಗೋಣ ಬಾ, ಮನೆ ಕಡೆ ಹೋಗೋಣ ಬಾ. ಅಮ್ಮ ಬರ್ರಮ್ಮ, ಹೋಗೋಣ ಬರ್ರಿ. ಗೌಡ್ರಿಗೆ ಹೇಳ್ಬಿಟ್ಟು ನ್ಯಾಯ ಪಂಚಾಯತ್ಗೆ ಮಾಡಿಸ್ಬಿಟ್ಟು ನೀನು ನಿನ್ ಪ್ರಕಾರ ಮಾಡ್ಕೊಂಡಿದ್ದಕ್ಕೆ ಇಷ್ಟಕ್ಕೇನೆ ಗೆದ್ದೆ ಅಂದ್ಕೊಂಡ್ಬಿಟ್ಟ ನೀನು. ಐತೆ ಒಂದಲ್ಲ ಒಂದ್ ದಿವಸ ಇನ್ನು ಕಾಯ್ತೀನಿ, ನಾನು ಟೈಮ್ ಕಾಯ್ತೀನಿ. ಟೈಮ್ ಕಾದ್ಬಿಟ್ಟು ಏನ್ ಮಾಡ್ಬೇಕು ಅದ್ರ ಮಾಡೇ ಮಾಡ್ತೀನಿ. ನನಗೆ ಗೊತ್ತೈತೆ.